ಯನಪೋಯ ಡೆಂಟಲ್ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕ 1 ಮತ್ತು ಯನಪೋಯ ಶಿಕ್ಷಣ ಸಂಸ್ಥೆಯ ಕಲಾ, ವಿಜ್ಞಾನ, ವಾಣಿಜ್ಯ ವಿಭಾಗದ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕ 21ರ ವತಿಯಿಂದ ಪಿಲಾರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಿಂಡರ್ ಗಾರ್ಡನ್ ವಿಭಾಗದ ಗೋಡೆಯ ಬಣ್ಣಗಾರಿಕೆ ಚಿತ್ರಕಲೆಯ ಉದ್ಘಾಟನಾ ಸಮಾರಂಭ ಶಾಲಾ ವಟಾರದಲ್ಲಿ ನಡೆಯಿತು. ರಾಷ್ಟ್ರೀಯ ಸೇವಾ ಯೋಜನೆ ರಾಜ್ಯ ಘಟಕದ ಅಧಿಕಾರಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ರಿಬ್ಬನ್ ಅರಳಿಸಿ ವಿಶ್ವಾಸದ ಬಣ್ಣಗಾರಿಕೆ ಕಾರ್ಯಯೋಜನೆಯ ಬಣ್ಣಗಾರಿಕೆಯಿಂದ ಹೊಸ ರೂಪವನ್ನು ಪಡೆದುಕೊಂಡ ಕಿಂಡರ್ ಗಾರ್ಡನ್ ಅನ್ನು ಉದ್ಘಾಟಿಸಿದರು. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಯಲ್ಲಿ ಸೇವೆಯನ್ನ ಮೈಗೂಡಿಸಿಕೊಳ್ಳಬೇಕು, ಸೇವೆಯಿಂದ ವ್ಯಕ್ತಿತ್ವ ವಿಕಸನವಾಗಬೇಕು ಎಂಬ 2 ಧ್ಯೇಯ ಉದ್ದೇಶಗಳೊಂದಿಗೆ ಎನ್ಎಸ್ಎಸ್ ಸ್ಥಾಪನೆಯಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖವಾಗುತ್ತಿರುವ ಸಂದರ್ಭದಲ್ಲಿ ಇಂತಹ ಚಟುವಟಿಕೆಗಳನ್ನು ನಡೆಸಿದಾಗ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಿ ಉಳಿಸಲು ಸಾಧ್ಯ ಎಂದು ಡಾಕ್ಟರ್ ಪ್ರತಾಪ್ ಲಿಂಗಯ್ಯ ತಿಳಿಸಿದರು. ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಎನ್ಎಸ್ಎಸ್ನ ಕಾರ್ಯಚಟುವಟಿಕೆಗಳು, ನಮ್ಮ ಎನ್ಎಸ್ಎಸ್ನ ಧ್ಯೇಯೋದ್ದೇಶಗಳು ಏನಂತ ಹೇಳಿದ್ರೆ ಶಿಕ್ಷಣದ ಜೊತೆ ಸೇವೆಯೊಂದಿಗೆ ವ್ಯಕ್ತಿತ್ವ ವಿಕಾಸನ ಅಂತ 2 ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ಸ್ಥಾಪನೆಯಾದಂಥದ್ದು ಎನ್ಎಸ್ಎಸ್. ಸೊ ಬಹುಶಃ ನಾನು ಇವತ್ತು ನೋಡಿದಾಗ ತಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನು ನೋಡಿದಾಗ ಈ ಒಂದು 2 ಧ್ಯೇಯೋದ್ದೇಶಗಳು ಖಂಡಿತವಾಗಿಯೂ ಕೂಡ ನೆರವೇರ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಏಕೆಂತೇಳಿದ್ರೆ ಸಿಟಿನಲ್ಲಿ ಇರೋಂಥ ಮಕ್ಕಳು ಇಲ್ಲಿಗೆ ಬಂದು, ಹಳ್ಳಿನಲ್ಲಿ ಬಂದು ಇಲ್ಲಿ ಇಂಥ ಒಂದು ಮಕ್ಕಳುಗಳಿಗೆ ಒಂದು ಶಾಲೆಗಳಿಗೆ ಒಂದು ಬಣ್ಣವನ್ನು ಆಗಿರ್ಬೋದು, ಅವರಿಗೆ ಒಂದು ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂಥ ಒಂದು ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಳ್ಳೋದ್ರ ಮುಖಾಂತರ ನಿಜಕ್ಕೂ ಕೂಡ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರೋದಕ್ಕೆ ತಾವು ಪ್ರೇರೇಪಣೆಯನ್ನು ತರ್ತಾ ಇದ್ದೀರಾ ಅಂತ ಹೇಳಿ ನಾನಾದರೂ ಭಾವಿಸ್ತಾ ಇದ್ದೇನೆ. ಏಕೆ ಅಂತ ಹೇಳಿದ್ರೆ ಇವತ್ತು ನೋಡ್ತಾ ಇದ್ದೀವಿ ಎಲ್ಲೋ ಒಂದು ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇರೋಂಥದ್ದು. ಯಾವಾಗ ನಾವು ಈ ರೀತಿಯಾಗಿ ನಾವು ತೊಡಗಿಸ್ಕೊತೀವಿ, ಈ ರೀತಿಯಾದಂಥ ಒಂದು ಔಟ್ರೀಚ್ ಆ್ಯಕ್ಟಿವಿಟಿನಲ್ಲಿ ತೊಡಗಿಸ್ಕೊತೀವಿ, ಖಂಡಿತವಾಗಿಯೂ ಕೂಡ ಇದನ್ನು ನಾವು ಸರ್ಕಾರಿ ಶಾಲೆಗಳನ್ನು ಕಾಪಾಡೋದಕ್ಕೆ ಸಾಧ್ಯ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಯನಪೋಯ ಪರಿಗಣಿತ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾಕ್ಟರ್ ಎಂ ವಿಜಯಕುಮಾರ್ ಅವರು, ಇವತ್ತು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಮಾಡಿದ ಕೆಲಸವನ್ನ ನೀವು ದೊಡ್ಡವರಾದಾಗ ಇಂತಹ ಸೇವೆಯನ್ನ ಮಾಡಬೇಕು ಎಂದು ಶಾಲಾ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ನಾವೇನು ಮಾಡಿದ್ದೀವಿ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ನಾವೇನು ಮಾಡಿದ್ದೀವಿ ಅಂತ. ಅದು ಮಾಡೋಕ್ಕೆ ಪ್ರಯತ್ನ ಮಾಡಿಕೊಟ್ಟಿರೋ ಎನ್ಎಸ್ಎಸ್ ಯೂನಿಟ್ 1 ಆ್ಯಂಡ್ ಎನ್ಎಸ್ಎಸ್ ಯೂನಿಟ್ 21 ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಎನ್ಎಸ್ಎಸ್ ಬೆಂಗಳೂರು ಪ್ರಾಂತೀಯ ನಿರ್ದೇಶಕ ಗಿರಿಧರ್ ಉಪಾಧ್ಯಾಯ, ಯನಪೋಯ ವಿಶ್ವವಿದ್ಯಾನಿಲಯದ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಅಶ್ವಿನಿ ಶೆಟ್ಟಿ, ಯನಪೋಯ ಡೆಂಟಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಲಕ್ಷ್ಮೀಕಾಂತ್, ಛಾತ್ರ ಉಪಪ್ರಾಂಶುಪಾಲರು ನಾರಾಯಣ್ ಸುಕುಮಾರ್, ಸ್ಥಳೀಯ ಕೌನ್ಸಿಲರ್ ಪರ್ವೀನ್ ಪಿಲಾರ್, ಶಾಲಾ ಮುಖ್ಯೋಪಾಧ್ಯಾಯಿನಿ ಗ್ರೇಟಾ ಮಾವೆಲ್ ಡಿಸೋಸಾ, ಎನ್ಎಸ್ಎಸ್ ಯುವ ಅಧಿಕಾರಿ ಸಂತೋಷ್ ಮೊದಲಾದವರು ಉಪಸ್ಥಿತರಿದ್ದರು. ಪ್ರಿಯಾ ಅವರು ಸ್ವಾಗತಿಸಿದರು. ಎನ್ಎಸ್ಎಸ್ ವಿಭಾಗದ ಘಟಕ 1ರ ಕಾರ್ಯಕ್ರಮ ಸಂಯೋಜಕರಾದ ಡಾಕ್ಟರ್ ಜುನೇದ್ ವಂದಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇಳಕಟ್ಟೆ. The Islamic Academy of Education was established in 1991. The academy established Yanapoya Dental College in 1992 and set up medical, nursing and physiotherapy colleges subsequently. Yanapoya University thus became the first unaided deemed university